ಏನು ಎಲ್ಲ ಸಿದ್ದರಾಜು ಕರೆದೇ ಇಲ್ಲ ಇದೆ. ಆದರೂ ಜ್ಯೂಸ್ ಕುಡಿತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಏನಾದರೂ ಆದರೆ ವಿಜಯಲಕ್ಷ್ಮಿ ಅವರೇ ಕಾರಣ. ಆದರೂ ನನಗೆ ಕೆಮ್ಮು ಜಾಸ್ತಿ ಆದರೆ ನೀವೇ ರೆಸ್ಪಾನ್ಸಿಬಲು, ಸರಿನಾ? ಏನೋ ಸಬ್ಸ್ಕ್ರೈಬ್ ಮಾಡಿಲ್ವ ನಿನ್ನ ಚಾನಲ್? ಯಾವ ಸೀನಿಯರ್ ರೀ ನೀವು ನಮಗೆ? ಮಾಡ್ಬಿಡ್ತೀರಾ ಹಂಗಾದ್ರೆ? ಏನು ಹೇಳಿ ನಿಮ್ಮದು? ಕರೀರಿ. ಏನ್ರಿ ಸೌಂದರ್ಯ ನಿಮ್ದು? ಹೇಳಿ, ನಾನು ಹಾಕ್ತೀನಿ ಅಂತಂದ್ರೆ ಇಲ್ಲ. ನಾನೇನು ಫಿಲ್ಟರ್ ಹಾಕಲ್ಲ. ಹೇಳಿ ಹೇಳಿ ಹೇಳಿ. ಅಂಜಲಿ ನೋಡಿ ಗೈಸ್ ಹೆಂಗಾಡ್ದವ್ರೆ. ಅಂಜಲಿ ಅಲ್ಲ, ಈಗ ಹೆಂಗಿದ್ರು ಬಂದ್ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಯಾಕೆ ಹಿಂಗೆ ಆಡ್ತಿದ್ದೀರಾ ನೀವು? ಬೇಡ ಸರ್. ಯಾಕೆ ಸರ್? ಅಂಜಲಿ ಇವತ್ತು ಮನೆ ತೆದ್ದು ಹೋಗ್ಬೇಕಷ್ಟೇ. ವಾಪಸ್ ಹೋಗ್ಬಿಡಿ ನನಗೆ. ಪೂಜೆ? ಓ, ನೀವೆಲ್ಲ ಪೂಜೆ ಮಾಡ್ತೀರಾ? ಆಮೇಲೆ ನಾವು ಮಾಡಬೇಕಾ? ಹಾಂ. ಅಲ್ಲ, ನೀವು ಯಾರು ಎದ್ದೋಗ್ತಾ ಇಲ್ವಲ್ಲ, ಅದಕ್ಕೆ ನಾನು ಹೋಗ್ಬಿಡೋಣ ಅಂತ. ಗೈಸ್, ಅಂಜಲಿ ಪೂಜೆ ಮಾಡ್ತಿದ್ದಾರೆ. ವಿಜಯಲಕ್ಷ್ಮಿ ಮನೆಗೆ ಫುಲ್ಲು ಲಕ್ಷ್ಮಿ ಬರಲಿ ಅಂತ. ವಿಜಯಲಕ್ಷ್ಮಿ ಮನೆಗೆ ಲಕ್ಷ್ಮಿ ಬರಲಿ ಅಂತ ಕೇಳ್ಕೊಳ್ಳಿ, ನಿಮ್ಮ ಮನೆಗಲ್ಲ, ಸರಿನಾ? ಪೂಜೆ ಮಾಡೋದು ಕಲ್ತ್ಕೊಳ್ಳಿ ಎಲ್ಲ. ಪೂಜೆ ಮಾಡ್ತೀವಿ. ಎಲ್ಲರೂ ನನಗೆ ಅವಮಾನ ಮಾಡ್ತವ್ರೆ, ಅದಕ್ಕೆ ನಾನು ಇವಾಗ ಸೈಡಲ್ಲಿ ಕುತ್ಕೊಬಿಟ್ಟಿದ್ದೀನಿ. ಇವ್ರ ಜೊತೆ ಯಾರ ಜೊತೆ ಮಾತಾಡಲ್ಲ. ಇವಾಗ ಮನೆಯಿಂದ ಹೋಗೋವರೆಗೂ ನಾನು ಮಾತಾಡಲ್ಲ. ಗೈಸ್, ಫುಲ್ ಆಫ್ ಡಿಸ್ಕಷನ್ ಮಾಡ್ತಾವ್ರೆ ಎಕ್ಸಾಮ್ಸ್ ಬಗ್ಗೆ ಎಲ್ಲ. ಆಯಿತು ಬಿಡಿ ಮ್ಯಾಮ್, ಅವರಿಬ್ಬರು ಹೆಸರು ತಗೊಂಡು ನಾನು ಹೆಸರು ಇಟ್ಕೊಂಡಿದ್ದೀನಿ. ಇವರು ಯಾರು ಗೊತ್ತಾ? ಬ್ಯಾಕ್ ಬೋನ್. ಒಳ್ಳೆ ಕೆಲಸ, ನಮಗೂ ಜಾಗ ಇಲ್ಲ ಇಲ್ಲಿ. ಬನ್ನಿ ಸಾಧನೆ ಮೇಡಮ್, ಕೂತ್ಕೊಳ್ಳಿ. ಆಸ್ಥಾನವನ್ನು ಸ್ವೀಕರಿಸಿ. ಎಕ್ಸ್ಪ್ಲೈನ್ ಮಾಡಿ. ಏನು ಪೂಜೆ ಮಾಡಿರೋದು ಈಗ? ನಿಮ್ಗೆ ಗೊತ್ತಿಲ್ವಾ? ಏನು ಹಬ್ಬ ಮಾಡ್ತಾ ಇದ್ದೀರಾ? ಅದು ಗೊತ್ತಿಲ್ಲ. ಮಾರಿ ಹಬ್ಬ ಅದಾ? ಹೌದಾ? ಯಾಕೋ ನನಗೆ ಇಂಡೈರೆಕ್ಟ್ ಆಗಿ ತರ ಕಾಣ್ತಾ ಇದೆ ಅಲ್ವಾ? ನೀವು ನೋಡಿ, ನಮ್ದು ಐಫೋನು ಹೆಂಗಿರುತ್ತೆ ಹಂಗೆ ತೋರಿಸುತ್ತೆ. ನಾವು ಫಿಲ್ಟ್ರಲ್ಲಿ ಹಾಕಂಗಲ್ಲ ಇದರಲ್ಲಿ. ಹೆಂಗಿರುತ್ತೆ ಹಂಗೆ ಹಾಕ್ತೀವಿ. ನೀವು ಹೊರ್ಗಡೆ ಹೋಗಿ ನೀವು ಯಾಕೆ ಬಂದಿದ್ದೀರಾ? ಹಾಂ, ನಾನಾ ಯೂಟ್ಯೂಬರ್ ನಾನು. ಇಲ್ಲ ಬಿಡಿ ವಿಜಯಲಕ್ಷ್ಮಿ, ನಾನು ಕೆಳಗಡೆ ಕೂತ್ಕೊತೀನಿ. ಹೌದು, ಅಡ್ಜಸ್ಟ್ ಮಾಡ್ಕೋಬೇಕು. ಕುತ್ಕೊಳ್ಳೋ, ಏನಾಗಲ್ಲ. ಇಲ್ಲೋ ಯಾರು ಕೂತ್ಕೋತಾರೆ? ಅಂಜಲಿನಾ? ಅಂದ್ಮೇಲೆ ಬೇಡ. ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಹೇಳಿ? ಇದು ಆಡಿ ಅದು ಹಿಂಗೆ ಆಡ್ತೀರ ನಾವು. ಮನೆಗೆ ವಾಪಸ್ ಹೋಗ್ಲಾ? ಇಂಡೈರೆಕ್ಟ್ ಆಗಿ ಊಟ ಮಾಡಬೇಡಿ, ಎದ್ದೋಗಿ ಅಂತ ಹೇಳ್ತಾರೆ ಅಲ್ವಾ? ಏನಾಗುತ್ತೆ? ಪುಟ್ಮೇಲೆ ಊರ್ದು ವ್ಲಾಗ್ ನೋಡಿದ್ದೀರಾ ನೀವು? ನಾವು ನೆಲದ ಕೂತ್ಕೊಂಡಿದ್ದೀವಿ. ಏನು ಮಾತಾಡ್ತೀರಲ್ಲ? ಏನ ಅಲ್ಲಿ ಮಾಡಿದ್ದೀರಾ? ಹಾಂ, ಆಯ್ತು ಬಿಡ್ರ. ಯಾಕ್ರ? ಏನು ಗೊತ್ತೇನ್ರೋ, ನೀವೆಲ್ಲ ಊಟ ಹಾಕ್ಸ್ಕೊಳ್ಳಿ. ಎಲ್ಲದರಲ್ಲೂ ಸ್ವಲ್ಪ ಅಂಜಲಿಗೆ ಹಾಕಿ ಸಾಕು. ಆಂಟಿ, ಅಂಜಲಿ ಊಟ ಇಡ್ಬಿಡಿ. ನಾವೆಲ್ಲ ಸ್ವಲ್ಪ ಹಾಕ್ತೀವಿ ಅಂಜಲಿಗೆ, ಸಾಕು. ಅಂಜಲಿಗೆ ಎಲ್ಲದರಲ್ಲೂ ಊಟ ಜಾಸ್ತಿ ತಿನ್ನೋದು ಅಂಜಲಿ ಅಲ್ವಾ? ಅಂಜಲಿ ಹಾಂ, ಏನಂದ್ರ ಸೌಂದರ್ಯ ಅವರೇ? ಹೇಳಿ ಮುಂದಕ್ಕೆ. ಸುಮ್ಮನೆ ಕುತ್ಕೊಳ್ಳೋ. ಇದು ಅದು ಎರಡು ಸೇಮ್ ಒಂದೇ ಕ್ಯಾಮ್ರಾ. ಹೌದಾ? ಆಯ್ತು ಬಿಡಿ. ಇವಾಗ ಇದು S24 ಅಲ್ಟ್ರಾ ತಗೋದೆ. ಅಂಜಲಿ ಊಟ ಮಾಡಿದ್ರಾ? ಬರಗ್ಗೆ ರೈಸು. ನೀವು ಅವ್ರ ಮನೆಗೆ ಊಟಕ್ಕೆ ಹೋಗ್ಬಿಡಿ. ಅವ್ರು ಕರೆಯೋದೇ ಇಲ್ಲ ಅನ್ಸುತ್ತಲ್ಲ. ಊಟ ಮಾಡಿದಾಯ್ತು ತಾನೇ? ಮಾಡಿ ಮತ್ತೆ ಸುಮ್ಮನೆ. ಯಾಕಂದ್ರೆ ಒರಿಜಿನಲ್ ಬ್ಲಾಗರ್ಗೆ ಬ್ಲಾಗ್ ಮಾಡಕ್ ಬರಲ್ಲ, ಅದಕ್ಕೆ ನಾನ್ ತಗೋತಾ ಇದೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹಂಗೆ ಮಾಡ್ತಾ ಇರಿ. ಫುಲ್ ಎಲ್ಲ ಮಾಡಿ ಒಂದು 10 ನಿಮಿಷ ವಿಡಿಯೋ ಮಾಡಿ. 10 ನಿಮಿಷ ವಿಡಿಯೋ ಮಾಡ್ಬೇಕಾ?
ನೀವೇ 7 ನಿಮಿಷ ವಿಡಿಯೋ ಮಾಡ್ತೀರಾ? ಕಟ್ ಮಾಡ್ಬಿಟ್ರಾ? 4K 60 MBPS. ನೀವು ಅದರಲ್ಲೇ ನಾನು ಕ್ಲೋಸ್ ಮಾಡಿಲ್ಲ. ಅದು ಗೋಲ್ಡ್ ಇದೆ ಲಕ್ಷ್ಮಿ. ಯಾವ್ದು ಸರ್? ನೀವು ಹಾಕಿರೋದು? ಅದು 1 ಗ್ರಾಮ್ ಗೋಲ್ಡ್ ಸರ್. ಎಷ್ಟು ಬರುತ್ತೆ ಗ್ರಾಮ್? 1 ಗ್ರಾಮ್. ಅದು ತಗೊಂಡು ಆ್ಯಕ್ಚುಲಿ 7-8 ವರ್ಷ ಆಯ್ತು, ಆದರೂ ಇನ್ನೂ ಕಲರ್ ಫೇಡ್ ಆಗಿಲ್ಲ. ಚಿನ್ನದ ಥರನೇ ಇದೆ. ಗೋಲ್ಡ್ ಅಂತ ಅನ್ಕೊಂಡೆ. ನನ್ನ ಮದುವೆ ನಾನು ನನ್ನ ಮದುವೆ ಆಗ್ಬೇಕಾದ್ರೆ ಏನ್ ಮಾಡ್ತೀನಿ ಗೊತ್ತಾ? ಹಿಂಗೆಲ್ಲ ಚೋಟ್ಲಿ ಇಟ್ಟಲ್ಲ ಕಾಡಲ್ಲಿ ಮದುವೆ ಹಾಕ್ತೀನಿ. ಕಾಡಲ್ಲಿ ಹುಣಸೆಕಾಯಿ ಕಿತ್ತಿ ಇದಕ್ಕೆ ಹಾಕ್ತೀನಿ. ಈಗಲೇ ಕಾಡಲ್ಲಿ ಏನ್ ಸಿಗುತ್ತೆ ಅದೇ ಅಲ್ಲ. ಊಟ ಮಾಡ್ಸಲ್ಲ. ಎಂಟಿನ ಎಷ್ಟು ಜಿಪ್ನ ತನದಿಂದ ನೋಡ್ಕೋತಾನಂತ ಇವಾಗಲೇ ಗೊತ್ತಾಯ್ತೈತೆ. ಪಾಪ ಹುಡುಗಿಗೆ ಹುಣಸೆಟ್ ಸಿಗಿಸ್ಕೊಂಡು ಕಿವಿನ್ಗೆ ಕರ್ಕೊಂಡು ಹೋಗ್ತೀರಾ? ಸಿಂಗಲ್ ಆಗಿರೋಣ. ಇನ್ನ 10 ವರ್ಷ ಹೋದ್ರೆ ನೀವು ಮೇರೆ ಪಕ್ಕದಲ್ಲೇ ಇರ್ತೀನಿ. ತಲೆ ಕೆಡಿಸ್ಕೊಬೇಡಿ. ಇದೆಲ್ಲ ಇದೆ, ಇದೆಲ್ಲ ಇದೆ. ಹಂಗೆ ಹಾಕ್ತೀನಿ, ಅದ್ರೇನಿದೆ? ಕಟ್ ಮಾಡಲ್ಲ ಬಿಡ್ರಿ, ಯೋಚನೆ ಮಾಡ್ಬೇಡಿ. ಮಕ್ಕಳಿಗೆ ಹಾಕಲ್ಲ, ಹಂಗೆ ಹಾಕ್ತೀನಿ. 100%. ನಿಜವಾಗ್ಲು ತುಂಬಾ ಥ್ಯಾಂಕ್ ಯು ಸೋ ಮಚ್ ರೀ. ಹಂಗ್ ಮಾಡ್ಬೇಡಿ ವ್ಲಾಗ. ಹಿಂಗೆ ಇಟ್ಕೋಬೇಕು. ಓ ಹಿಂಗೆ ಹೇಳ್ಬೇಕಾ? ನೋಡಿ ಮಾಡಿ ಅಂತಾನು ಕೆಳಗಡೆ ಇರ್ತಾರೆ, ಅದನ್ನೇ ಪ್ರೆಸ್ ಮಾಡ್ಬೇಕು. ಇಲ್ಲಾಂದ್ರೆ 4-5 ವಿಡಿಯೋ ಆಗಿದೆ. ಗೊತ್ತಲ್ಲ ನಿಮ್ಗೆ? ನಿನ್ ಫೇಸ್ ತೋರಿಸಿ ಇವಾಗ. ನಿನ್ ಫೇಸ್ ಗೊತ್ತಾಗ್ಲಿ. ಬೇಡ, ಬ್ಯಾಕ್ ಕ್ಯಾಮ್ರಾ ಬರಲ್ವಲ್ಲ. ಥ್ಯಾಂಕ್ ಯು ಸೋ ಮಚ್. ಎಷ್ಟೆಲ್ಲ ಹೇಳ್ತಿರ್ರಿ ಎಲ್ಲರೂ ಕೇಳಿದೆ ಅಂತ ಕೇಳಿ ಫಸ್ಟ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಮಾಡಿದ್ವಿ, ಮನೆಗೆ ಕಳಿಸ್ತಲ್ಲ. ಊಟ ಮಾಡ್ತೀನಿ. ಮಾಡ್ಬಾರ್ದಾ? ಸ್ಟಾಪ್ ಮಾಡ್ಬಿಡಿ. ಕೈ ನೋತೈತೆ. ನಾನು ವಿಡಿಯೋ ಒಂದೊಂದೇ ಹೇಳಿ. ಏನೇನ್ ವಿಷಯನು ಗ್ಯಾಪ್ನ ಆಯ್ತಾ? ಅಲ್ಲ ಗ್ಯಾಪ್ನೇ ಇಲ್ಲ, ನೀವ್ ಹೆಂಗ್ರಿ ಹೇಳ್ತೀರಾ? ಒಂದ್ 5 ಆದ್ರೆ ಹೇಳಿ ನೋಡೋಣ. ಲಾಸ್ಟ್ ಆಪ್ಷನ್ ನಾನ್ ಕೇಳ್ತಾ ಇರೋದು. ಹೌದಾ? ವಿಡಿಯೋ ಲಿಂಕ್ ಹಾಕ್ಬಿಡ್ತೀನಿ, ನೋಡ್ಕೊಳ್ಳಿ ಈಗ. ಆಮೇಲೆ ಕಾರ್ ತಗೋಬೇಕು, ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು, ಒಂದು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕು, ಒಂದು ಇ-ಕಾಮರ್ಸ್ ಬಿಸ್ನೆಸ್ ಡೆವಲಪ್ ಮಾಡ್ಬೇಕು, ಓಕೆ 50 ಲಕ್ಷ ದುಡ್ಡು ಮಾಡ್ಬೇಕು. ಸರಿನಾ? ಇನ್ನೇನ್ ಬೇಕು ನಿಮ್ಗೆ? ಸಾಕು ಬಿಡಿ. 2026 ಅಲ್ಲಿ ಊರಲ್ಲಿ ಮನೆ ಕಟ್ಬೇಕು. ಆಮೇಲೆ ಇನ್ನೇನ್ ಬೇಕು? ಕಾಲ್ದ ನಮ್ಗೇನ್ ಗೊತ್ತು, ನೀವ್ ತಾನೇ ವಿಷನ್ ಬೋರ್ಡ್ 6 ಪ್ಯಾಕ್ ಬರ್ಬೇಕು. ಎಷ್ಟಾದೋ ಲೆಕ್ಕ ಹಾಕೊಂಡ್ರ? ನೀನ್ ಹಾಕೋಬೇಕು. ನಿಂಗೆ ನೆನಪೈತೆ ಹೋಗಿ ಕ್ಯಾಪ್ನ ಐತೆ. ಅಲ್ಲ ವಿಜಯ್ ಹೋಗ್ಬಿಟ್ಟು ಅಲ್ಲೇ ಇಲ್ಲ ಅಂದ್ರೆ ಹೆಂಗೆ? ಇನ್ನೊಂದು ವಾರ ಬಿಟ್ಬಿಟ್ಟು ಕೇಳು. ಅದಕ್ಕೆ ಎಷ್ಟು ವಿಡಿಯೋ ಗ್ಯಾಪ್ ಕೊಟ್ಟೆ ಅಂತ ಹೇಳ್ತಾಳೆ. ನಾನು ಒಂದು ಕ್ರೀಮ್ ಹಾಕಲ್ಲ, ಎಷ್ಟು ಸುಂದರ ಬೆಳ್ಳಗಿದ್ದೀನಿ ನೋಡಿ. ನಾನು ಆಯಿಲ್ ಸ್ಕಿನ್ ಅಂದು ಫುಲ್ಲು ಬೋಧನೆ ನಡೀತಾ ಇದೆ. ಏನಿದು ಬೋಧನೆ ಅಲ್ಲ, ಕನ್ಸಲ್ಟೇಷನ್ ರೀ. ಅವ್ರು ಊಟನೇ ಮಾಡಿಲ್ಲ ಅಲ್ವೇನ್ರಿ ಸೌಂದರ್ಯ? ಯಾರು ನಿಂಗೆ ನಿಂತಿರ್ತಾರೆ, ಏನೋ ನೋಡೋದು ಸುಮ್ಮನೆ ವಿಡಿಯೋ ಮಾಡ್ಕೊಂತಾನೆ ಇರ್ತಾರೆ, ವಿಡಿಯೋ ಇರ್ತಾರೆ. ಯಾರು ಬಂದಿದ್ದಾರೆ ಗೈಸ್? ಅಂಜಲಿ ಅವ್ರ ಮನೆಗೆ ಬಂದಿದ್ದಾರೆ. ಅಂಜಲಿ ಅವರು ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಸೌಂದರ್ಯ ಅವ್ರನ್ನ ಯಾವಾಗ ಕಳಿಸ್ತೀರ ಅಂತ ಕೇಳೋದು.
ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ. ಬ್ಲಾಗ್ ಮಾಡ್ತಾ ಇದೀನಿ. ಹಾಯ್ ಹೆಲೋ ಗುಡ್ ಈವ್ನಿಂಗ್. ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ. ನಾವು ಇದ್ದೀವಿ ಅಂಜಲಿ ಅವ್ರ ಮನೆಯಲ್ಲಿ ಮಾಡ್ತಾ ಇದೀವಿ ಬ್ಲಾಗ್. ಮಾಡ್ತಾ ಇದ್ದೀವಿ. ಅಂಜಲಿ ಅವ್ರ ಮನೆ ಕರ್ಕೊಂಡ್ ಬಂದಿದ್ದೀವಿ. ಏನ್ ಕರ್ಕೊಂಡ್ ಬಂದ್ರೆ ಅಂಜಲಿ? ಸುಮ್ಮನೆ ಮನೆ ನೋಡಕ್ಕೆ ಮನೆ ನೋಡಿದ್ವಲ್ಲ ಅವತ್ತು. ನೀವು ಇದಕ್ಕಿಂತ ಮುಂಚೆ ಬ್ಲಾಗ್ ಶುರು ಮಾಡಿದ್ರೆ ಚೆನ್ನಾಗಿತ್ತು. ಅವ್ರು ಚೊಂಬಿಸ್ಕೊಳ್ಳೋ ಪ್ರೀತಿ ನೋಡ್ತಿದ್ರೆ ಚೆನ್ನಾಗಿತ್ತು. ಇಲ್ಲ ಅವರು ಚೊಂಬ ತಗೊಳಕ್ ಹೋದ್ರು ಅದೇ ಲೋಟ ಇಸ್ಕೊಂಡ್ಬಿಟ್ರು ಅಷ್ಟೇ. ನಮಗೂ ಮೊನ್ನೆ ಬ್ಲಾಗ್ ನೋಡಿದೀರಾ? ಜಾಸ್ತಿ ಮಾತಾಡಿ ನೋಡಿ ಗೈಸ್ ಸೊರಗೋರ್ ಗೈಸ್ ಇವ್ರಿಗೂ ನಮಗೂ ಫುಲ್ ಇರಿಟೇಟಿಂಗ್. ನೀನ್ ಯಾವಾಗ ಸರಿ ಬಂದೆ? ಇವಾಗ ನೋಡಿ ನಾವು ವಾಪಸ್ ಕೊಡ್ತೀವಿ. ನೀವು ಕುಡಿದಿಲ್ಲ ಅಂದ್ರೆ ನಾವು ವಾಪಸ್ ಕೊಡ್ತೀವಿ. ಕುಡಿತೀರಾ ಇಲ್ವಾ? ಹ್ಞೂ ಬಂದ್ಬಿಟ್ಟೆ ಕೇಳಂಗಂತ. ಇರಿ ಏನ್ರಿ ನನ್ನ ಇದು ಮಾಡ್ಕೊಬಿಟ್ಟಿದ್ದೀರ ನೀವು ತಿನ್ನೋದ್ರಲ್ಲೂ ಗಾಯಸ್ ಇವರು. ಆಯ್ತಾಯ್ತು ಲಿಫ್ಟಿಗೆ ಹೋಗ್ಬಿಡ್ದಾ? ಗೈಸ್ ಇವಾಗ ಜಸ್ಟ್ ಮನೆ ಹತ್ರ ಬಂದು ವ್ಲಾಗ್ನ ಕಂಪ್ಲೀಟ್ ಮಾಡುವಂಥ ಸಮಯ. ಯಾರೋ ಗೈಸ್ ಎಷ್ಟು ಟೈಮಲ್ಲೂ 11:30 ಆಗೈತೆ. ಒಂದು ನಿಮಿಷ ಇರಿ, ಮನೆ ಬಾಗಿಲು ತೆಗೆದುಬಿಡೋಣ. ತುಂಬ ಲೇಟ್ ಆಗಿಬಿಟ್ಟು ನಮ್ಮ ಫ್ರೆಂಡ್ ಮನೆಯಿಂದ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಸ್ಟುಡಿಯೋ ಹೋಗಿ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿ ಬರೋಷಕ್ಕೆ ಇಷ್ಟದಾಗ್ಬಿಟ್ಟು ಸೊ ವ್ಲಾಗ್ನ ಕಂಪ್ಲೀಟ್ ಮಾಡುವಂಥ ಸಮಯ. ಒಂದು ನಿಮಿಷ ಇರಿ, ಹೆಲ್ಮೆಟ್ ತೆಗೆದು ವ್ಲಾಗ್ನ ಕಂಪ್ಲೀಟ್ ಮಾಡಿಬಿಡೋಣ. ನೋಡ್ತಾ ಇರೋಂಥ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ರೆಸ್ಪೆಕ್ಟ್ ಆಗಿ ಕೊಡ್ಬಾರ್ದ ಗೈಸ್? ಇವತ್ತಿಗೆ ಅಲ್ಲ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಒಂದು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕಣ್ಣಲ್ಲಿ ನಿದ್ದೆ ಬಂದ್ಬಿಟ್ಟೈತೆ, ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಬೇಕು. ಆ್ಯಂಡ್ ಎಲ್ರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ಲರೂ ತಿಳ್ಕೊಂಡು ಆರಾಮಾಗಿ ಚೆನ್ನಾಗಿರಿ. ನಮ್ಮ ವ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ದೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಎಕ್ಸ್ಪೀರಿಯೆನ್ಸ್ ಜೊತೆಗೆ. ನಾವು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಇಳಿದಿದ್ದೀವಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಬಾಯ್ ಬಾಯ್.